ಇನ್ನು ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ನಕ್ಸಲರ ವಿಚಾರಕ್ಕೆ ಸಂಬಂಧಪಟ್ಟದ್ದು. 6 ನಕ್ಸಲರು ಶರಣಾಗತಿಯಾದ್ರಲ್ಲ, ಈಗ ಶರಣಾಗತಿಯಾಗಿರೋ ಈ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಹುಡುಕೋ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಕಿತ್ತಲೆಗಂಡಿ ಕಾಡಿನಲ್ಲಿ ನಕ್ಸಲರ ವೆಪನ್ಗಳು ಪತ್ತೆಯಾಗಿದ್ದಾವೆ. ಇರೋದೇನು ಗೊತ್ತಾ? ಕೊಪ್ಪ ತಾಲೂಕಿನ ಕಿತ್ತಲೆಗಂಡಿ ಕಾಡಿನಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡಲಾಗಿದೆ. AK-47, 303 ಸೇರಿದಂತೆ 5 ಗನ್ಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಪವರ್ ಟಿವಿಗೆ. ಜಯಪುರ ಠಾಣಾ ವ್ಯಾಪ್ತಿಯಲ್ಲಿ 5 ಗನ್ಗಳು ಪತ್ತೆಯಾಗಿದ್ದಾವೆ. ಗಮನಿಸಬಹುದು, ಈ 6 ನಕ್ಸಲರು ಶರಣಾಗತಿಯಾದ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿರಲಿಲ್ಲ. ಇತ್ತೀಚೆಗಷ್ಟೇ ಸಿಎಂ ಸಮ್ಮುಖದಲ್ಲೇ ಶರಣಾಗಿದ್ರಲ್ಲ ಈ ನಕ್ಸಲರು, ಶಸ್ತ್ರಾಸ್ತ್ರಗಳನ್ನು ತಂದಿರಲಿಲ್ಲ, ಅದನ್ನೆಲ್ಲೋ ಬಚ್ಚಿಟ್ಟು ಬಂದಿದ್ರು. ಸದ್ಯ ಈ 6 ಜನ ಶರಣಾಗತಿಯಾಗದಿಯವರು ಒಂದು ಕಡೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆಮೇಲೆ ಅವ್ರನ್ನ ವಿಚಾರಣೆ ಮಾಡಲಾಯಿತು. ಈ ಶಸ್ತ್ರಾಸ್ತ್ರಗಳನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಿ, ಎಲ್ಲಿದೆ ಈ ಶಸ್ತ್ರಾಸ್ತ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಕೇಳಿದರು. ಅವರ ಮಾಹಿತಿಯ ಮೇರೆಗೆ ಕೊಪ್ಪ ತಾಲೂಕಿಗೆ ಹೋಗ್ತಾರೆ. ಕೊಪ್ಪ ತಾಲೂಕಿನ ಕಿತ್ತಲೆಗಂಡಿ ಕಾಡಿನಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ ಅನ್ನೋ ಮಾಹಿತಿಗಳು ಪವರ್ ಟಿವಿಗೆ ಸಿಗ್ತಾ ಇದೆ. ಟೋಟಲ್ 5 ಗನ್ಗಳು, AK-47, 303 ಗನ್ಗಳು ಸೇರಿದಂತೆ 5 ಗನ್ಗಳು ಪತ್ತೆಯಾಗಿದ್ದಾವೆ. ಎಲ್ಲವೂ ಕೂಡ ಜಯಪುರ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಿರೋದು. ಪ್ರಶ್ನೆ ಮಾಡಲಾಗಿತ್ತು ಈ ಶಸ್ತ್ರಾಸ್ತ್ರದ ಬಗ್ಗೆ. ಯಾವಾಗ ಸಿಎಂ ಸಮ್ಮುಖದಲ್ಲಿ 6 ನಕ್ಸಲರು ಶರಣಾಗತಿಯಾದ್ರಲ್ಲ, ಸಿದ್ದರಾಮಯ್ಯನವರು ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತ ಮಾಡಿ ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಮಾತುಕತೆಗಳನ್ನಾಡಿದ್ರು. ನಕ್ಸಲ್ ಮುಕ್ತ ರಾಜ್ಯ ಮಾಡ್ತೀನಿ ಅನ್ನೋ ಮಾತುಗಳನ್ನಾಡಿದ್ರ ಸಂಬಂಧಪಟ್ಟಂತೆ ನಾವು ಅದನ್ನು ಮಾಡಿ ತೀರಿಸಿದ್ದೀವಿ. ಜೊತೆಗೆ ನಕ್ಸಲರು ಕೂಡ ಜನಸಾಮಾನ್ಯರಂತೆ ಜೀವನ ಸಾಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜೀವನಾಂಶವನ್ನು ಕೂಡ ಕೇಳಿದರು. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ರು. ನಕ್ಸಲರು ಈ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಸರೆಂಡರ್ ಮಾಡಿರಲಿಲ್ಲ. ಈಗ 5 ಗನ್ಗಳು ಪತ್ತೆಯಾಗಿದೆ ಅನ್ನೋ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಶರಣಾಗತಿಯಾದಂತಹ ಸಂದರ್ಭದಲ್ಲಿ ಈ 6 ಜನ ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ಸರೆಂಡರ್ ಮಾಡಿರಲಿಲ್ಲ, ಎಲ್ಲಿಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಈಗ ಅದೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಪವರ್ ಟಿವಿಗೆ ಸಿಗ್ತಾ ಇದೆ. ಹೆಂಗೆ ಈ ಕಾರ್ಯಾಚರಣೆ ಆಯಿತು ಅಂತ? ಖಂಡಿತ ಶರತ್, ಈಗಾಗಲೇ ನಕ್ಸಲರು ಶರಣಾಗತಿಯ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಒಂದು ಕಡೆ ತನಿಖೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಚರ್ಚೆಗಳು ಕೂಡ ಆಗ್ತಿರುವಂಥದ್ದು. ಏನು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಏನು ನೇರವಾಗಿ CM ನೇತೃತ್ವದಲ್ಲಿ ಒಂದು ಶರಣಾಗತಿ ಆಗಿರುವಂಥದ್ದು, ಮತ್ತು ಶರಣಾಗತಿಯಾದ ಬಳಿಕ ಏನು ಅವರನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ತನಿಖೆ ನಡೆಸಬೇಕು ಆ ಒಂದು ಆ್ಯಂಗಲ್ನಲ್ಲಿ ಈಗಾಗಲೇ ಏನು ಸಶಸ್ತ್ರ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಅವರು ಯಾಕೆ ಸಶಸ್ತ್ರ ತ್ಯಜಿಸಿ ಇಲ್ಲಿವರೆಗೂ ಬಂದಿದ್ದಾರೆ ಮತ್ತು ಅವರ ಸಂಪರ್ಕ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದಾಗಿತ್ತು. ಹಾಗಾಗಿ ಏನು ಒಂದು ನಕ್ಸಲ್ ನಿಗ್ರಹ ದಳದ ಒಂದು ತನಿಖಾ ತಂಡ ಅವರನ್ನು ಏನು ಕಾನೂನಾತ್ಮಕವಾಗಿ ಒಂದು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಅವರು ಒಂದಿಷ್ಟು ಹೇಳಿಕೆ ಕೂಡ ಹೇಳಿರುವಂಥದ್ದು. ಯಾಕಂದರೆ ನಮ್ಮ ಬೇಡಿಕೆ ವಿಚಾರವಾಗಿ ನಾವು ಬಂದಿದ್ವಿ, ಅದು ಹೊರತುಪಡಿಸಿ ನಮಗೆ ಯಾವುದೇ ನಕ್ಸಲರ ಜೊತೆ ಸಂಬಂಧ ಇಲ್ಲ. ಸದ್ಯಕ್ಕೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಒಂದು ಕಡೆ ಹಂತ ಆಗಿತ್ತು, ಮತ್ತು ಚಿಕ್ಕಮಗಳೂರು DYSP ನೇತೃತ್ವದಲ್ಲಿ ಏನು ಕಳೆದ 2 ದಿನದ ಹಿಂದೆ ಒಂದು ತನಿಖೆ ಕೂಡ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಶಸ್ತ್ರಾಸ್ತ್ರ ಬಗ್ಗೆ ಕೂಡ ಯಾವುದೇ ಒಂದು ಸರಿಯಾಗಿ ಮಾಹಿತಿ ಕೂಡ ನೀಡಿಲ್ಲ. ಹಾಗಾಗಿ ಶಸ್ತ್ರಾಸ್ತ್ರ ಎಲ್ಲಿ ಕೊಟ್ಟು ಬಂದಿದ್ದೀರಾ ಮತ್ತು ಯಾರ ಸಂಪರ್ಕದಲ್ಲಿದ್ದರು ಮತ್ತು ನಿಮಗೆ ಯಾರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರು ಶಸ್ತ್ರಾಸ್ತ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ನೀಡಿರಲಿಲ್ಲ. ಸದ್ಯಕ್ಕೆ ಈಗಾಗಲೇ ಶಸ್ತ್ರಾಸ್ತ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೊರಬಿದ್ದಿರುವಂಥದ್ದು. ಏನು ಕೊಪ್ಪ ತಾಲೂಕಿನ ಕಿತ್ತಲೆಗಂಡಿಯಲ್ಲಿ ಕಾಡಿನಲ್ಲಿ ಈಗಾಗಲೇ ಶಸ್ತ್ರಾಸ್ತ್ರ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ತನಿಖಾ ತಂಡಕ್ಕೆ ಸಿಕ್ಕಿರುವಂಥದ್ದು, ಮತ್ತು ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇದೇ ಶಸ್ತ್ರಾಸ್ತ್ರಗಳು ಕೂಡ ಏನು ಕಂಡು ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಈಗಾಗಲೇ ಆ ತನಿಖಾ ತಂಡವು ಕೂಡ ಆ ಶಸ್ತ್ರಾಸ್ತ್ರ ಬಗ್ಗೆ ಯಾರ ಒಡನಾಟದಲ್ಲಿದೆ ಮತ್ತು ಈಗಾಗಲೇ ಇವರ 6 ಜನರ ಪೈಕಿ ಯಾರ ಕೊಟ್ಟು ಬಂದಿರಬಹುದು, ಮತ್ತು ಜೊತೆಗೆ ಅಲ್ಲಿ ಏನು ಅವರು ಶಸ್ತ್ರಾಸ್ತ್ರ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಮಾತುಕತೆ ಆಗಿತ್ತು ಮತ್ತು ಯಾರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿರುವಂಥದ್ದು. ಸದ್ಯಕ್ಕೆ ಆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡಿತಾರಾ ಅಥವಾ ಏನಾದರೂ ಅದರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಇದೆಯಾ? ಅದಕ್ಕೆಂದರೆ ಒಂದು 303 ಆಗಿರ್ಬೋದು ಮತ್ತು AK-47 ಆಗಿರ್ಬೋದು, ಪ್ರತಿಯೊಂದಕ್ಕೂ ಏನು ಒಂದು ಆ ಶಸ್ತ್ರಾಸ್ತ್ರವನ್ನು ತೊಗೊಂಬಂದು ಏನು ಅವರು ಶರಣಾಗಿದ್ದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಮತ್ತು ಜೊತೆಗೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸೆಕ್ಷನ್ಗಳನ್ನು ಕೂಡ ಅಳವಡಿಸಬೇಕಾಗಿತ್ತು. ಸದ್ಯಕ್ಕೆ ಈಗಾಗಲೇ ಆ ಶಸ್ತ್ರಾಸ್ತ್ರ ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿರುವಂಥದ್ದು, ಮತ್ತು ಪತ್ತೆ ಆದ ಮೇಲೆ ಅವುಗಳನ್ನು ವಶಕ್ಕೆ ಪಡಿತಾರಾ ಮತ್ತು ಅದರ ಹಿನ್ನೆಲೆ ಏನಾದರೂ ಗೊತ್ತಾಗುತ್ತಾ ಅನ್ನೋದ್ರ ಸದ್ಯದ ಕುತೂಹಲ. ಶರತ್, ಡೀಟೇಲ್ಸ್ಗಾಗಿ